ಸೊ ಇದು ಬಂದು 100 ರೂಪೀಸ್. ಇಷ್ಟು ನಾನು ತೊಗೊಂಡು ಬಂದಿರೋದು ಚಿಕ್ಕಪೇಟೆ ಸಂಡೆ ಬಜಾರಲ್ಲಿ. ಯು ಡೋಂಟ್ ಟಾಕ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿದ್ದೀನಿ ನಾನು ಚಿಕ್ಕಪೇಟೆ ಸಂಡೆ ಬಜಾರ್ ಮಾರ್ಕೆಟಲ್ಲಿ. ಸೊ ನಿಮಗೆ ಇಲ್ಲಿ ಸಿಗುತ್ತೆ ಝಾರಾ ಆ್ಯಂಡ್ ಬಾಯ್ಸ್ ಕೂಡ ತುಂಬ ಕಲೆಕ್ಷನ್ ಇರುತ್ತೆ. ಶೂ ಆಗಲಿ, ನೈಟ್ ಎಲ್ಲ ಸೆಕೆಂಡ್ ಕಾಪಿ ಸಿಗುತ್ತೆ. ಸೊ ಗರ್ಲ್ಸ್ಗಿಂತ ನಾನು ಬಾಯ್ಸೇ ಜಾಸ್ತಿ ಇತ್ತು. ನಿಮಗೆ ಅಡ್ರೆಸ್ ಬೇಕು ಅಂದರೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನಿಂದ ಹೋಗಿದ್ದು ರೋಡ್, ಇದನ್ನ ರೋಡಲ್ಲಿ ಸಂಡೆ ಸಂಜೆಯಿಂದ ಮಾರ್ಕೆಟನ್ನು ನಿಮಗೆ ದಾವಣಗೆರೆ ನೋಡ್ತಾ ಇದ್ದೀರಿ. ನಮ್ಮ ಶೇರ್ಸ್ ಎಲ್ಲ ಜಸ್ಟ್ 100 ರೂಪೀಸ್. ಸೊ ತುಂಬ ಸ್ಟಾಲ್ಸ್ ಇರುತ್ತೆ, ನೋಡಿ ನೀವು ಈ ಥರ ಆರ್ತಿ ತೊಗೊಂಡು ತುಂಬ ಚೆನ್ನಾಗಿರೋದು ನಿಮಗೆ ಸಿಗುತ್ತೆ. ಸೊ ಹಾಗೆ ನೋಡ್ತಾ ಇದ್ದೀವಿ. ಗರ್ಲ್ಸ್ ತುಂಬ ಕಡಿಮೆ ಇರ್ತಾರೆ, ಬಾಯ್ಸ್ ತುಂಬ ಶಾಪ್ಸ್ ಇತ್ತು. ಜೀನ್ಸ್ ಆಗಲಿ, ಶರ್ಟ್ಸ್ ಎಲ್ಲ ಬಾಯ್ಸ್ ಎಲ್ಲ ಜಸ್ಟ್ 300 ರೂಪೀಸ್. ಗರ್ಲ್ಸ್ ಟಾಪ್ಸ್ 100 ರೂಪೀಸ್, 199 ನೋಡಿ. ತುಂಬ ಅಂದರೆ ತುಂಬ ಇತ್ತು. ಸೊ ಅಂದರೆ ಚೆನ್ನಾಗಿಲ್ದಿರೋದು ಸೆಕೆಂಡ್ ಹ್ಯಾಂಡ್ ಕೂಡ ನಿಮಗೆ ಮಾಡ್ತಾ ಇರ್ತಾರೆ. ನೋಡಿ ಒಳ್ಳೆ ಶಾಪಲ್ಲಿ ನೀವು ಈ ಥರ ತೊಗೊಳ್ಬೇಕು. ಸೊ ಗೈಸ್, ನಾನು ನಿಮಗೆ ಇವತ್ತು ತೋರಿಸ್ತೀನಿ ಏನೇನು ತೊಗೊಂಡು ಬಂದೆ ನಾನು ಚಿಕ್ಕಪೇಟೆ ಸಂಡೆ ಬಜಾರ್ ಶಾಪಿಂಗಲ್ಲಂತ. ಸೊ ನೋಡಿ, ನಿಮಿಷ. ದೀಸ್ ಆಲ್ ಐ ಬೈಟ್. ಓಕೆನಾ? ನಮ್ಮ ಅಕ್ಕ ಚಿಕ್ಕಪೇಟೆ ಸಂಡೆ ಬಜಾರ್ ಅನ್ಬೇಡವೆ ಅಂತ ಹೇಳ್ತಿದ್ದಾಳೆ. ಅದು ಸಂಡೆ ಬಜಾರೇ ಗೈಸ್. ಅದು ಏನಂದರೆ ಅಲ್ಲೂ ಸೆಕೆಂಡ್ ಹ್ಯಾಂಡ್ಲು ಎಲ್ಲ ಸೆಕೆಂಡ್ ಹ್ಯಾಂಡ್ಲೇ ಮಾರ್ತಿರ್ತಾರೆ ಅವರು. ಬಟ್ ನಾವು ಚೆನ್ನಾಗಿರೋ ಹತ್ರ ನೋಡಿಬಿಟ್ಟು ತೊಗೊಂಡು ಬಂದಿರೋದು. ಅಂದರೆ ಎಲ್ಲ ಒರಿಜಿನಲ್ ಕಾಪಿ ನೋಡಿ, ಝಾರಾ, H&M ಅಂತಲೇ ಎಲ್ಲ ಮಾರ್ತಿರ್ತಾರೆ. ಸೊ ಅದು ಸೆಕೆಂಡ್ ಕಾಪಿ ಅಲ್ವಾ. ಸೊ ನೋಡಿ ಚೆನ್ನಾಗಿರೋ, ಸ್ವಲ್ಪ ಬೇಗ ಹೋದರೆ ನಿಮಗೆ ಬೇಗ ಸಿಗುತ್ತೆ. ಲೇಟಾಗಿ ಹೋದರೆ ಅಂದರೆ ಎಲ್ಲರೂ ಈಸ್ಕೊಬಿಟ್ಟಿರ್ತಾರಲ್ಲ, ಸ್ವಲ್ಪ ಹಳೇದು ಅದು ಇದು ಸಿಗುತ್ತೆ. ಬಟ್ ಹಳೇದು ಇಕ್ಕಿರೋ ಹತ್ರ ಅಲ್ಲಿ ಆ ಶಾಪ್ಗೆ ಹೋಗಬಾರ್ದು, ಹೊಸದು ಮಾರ್ತಾ ಇರ್ತಾರೆ. ನಾವು ಅಲ್ಲಿ ನೋಡಿ ಹುಡುಕಿ ಸ್ವಲ್ಪ ಜಾಸ್ತಿ ದುಡ್ಡಾದ್ರೂ ಕೊಟ್ಟು ಇಸ್ಕೊಂಡು ಬರಬೇಕು. ಸೊ ಫಸ್ಟ್ ನಾನು ಈ ಜಾಕೆಟ್ ಇಸ್ಕೊಂಡೆ. ಈ ಜಾಕೆಟ್ ಕೂಡ ನಿಮಗೆ ಎಲ್ಲ 100 ರೂಪೀಸ್ ಅಂತಲೂ 100, 100 ರೂಪಾಯಿ, 100 ರೂಪಾಯಿ, 100 ರೂಪಾಯಿ ಅಂತ ಮಾಡ್ತಿರ್ತಾರೆ. ಸೊ ಅಲ್ಲಿ ಈಸ್ಕೊಳ್ಬಾರ್ದು. ಈಸ್ಕೊಬೋದು, ಅಂದರೆ ನೋಡಿ ಸ್ವಲ್ಪ ಚೆನ್ನಾಗಿರೋದು ಈಸ್ಕೊಳ್ಬೇಕು. ನಾನು ಆಲ್ಮೋಸ್ಟ್ ಇವತ್ತು ಹೋಗಿರೋ ಹತ್ರ ನೋಡಬೇಕಂದ್ರೆ ಹೇಳಬೇಕಂದ್ರೆ ಅಂದರೆ ನಾನು ಕನ್ನಡದವ್ರನ್ನೇ ಯಾರನ್ನೂ ಅಷ್ಟೇನೂ ನೋಡಿಲ್ಲ. ಅಂದರೆ ಬರೀ ನನಗೆಲ್ಲೋ ಅಂದರೆ ಬೇರೆ ಊರಿಂದ ಇಲ್ಲಿ ಬಂದು ಇರ್ತಾರಲ್ಲ, ಅವರು ಹೆಸ್ರು ಹೇಳ್ಬಾರ್ದು. ಸೊ ಅವರೇ ಜಾಸ್ತಿ ಜನ ಇದ್ದರು, ಹುಡುಗಿರು. ಸೊ ಅವರೇ ಎಲ್ಲರೂ 100 ರೂಪಾಯಿ, 100 ರೂಪಾಯಿ ಅಂದರೆ ಎತ್ತಿ ಇಲ್ಲಿ ಎಲ್ಲ ಫುಲ್ ಹಿಡ್ಕೊಬಿಟ್ಟವ್ರೆ. ಸೊ ನಾನು ಚೆನ್ನಾಗಿರೋದು ನೋಡಿ ಸ್ವಲ್ಪ ಈಸ್ಕೊಂಡು ಬಂದಿದ್ದೀನಿ. ಸೊ ಫಸ್ಟು ಅದರಲ್ಲಿ ಈ ಜಾಕೆಟ್ ಒಂದು ಎಲ್ಲ ಝಾರಾ ಅಂತ ಮಾರ್ತಾಯಿದ್ರು. ಸೊ ನೋಡಿ ಈ ಥರ ಬಂದಿದೆ, ಲೈಟ್ ಚೆನ್ನಾಗಿದೆ. ಸೆಕೆಂಡ್ ಕಾಪಿ ಝಾರಾ ಅಂತ ಇದೆ, ಬಟ್ ಏನಂತ ನಂಗೆ ಗೊತ್ತಿಲ್ಲ. ಇದು ಒಂದು 250 ರೂಪೀಸ್. ಓಕೆ, ನೆಕ್ಸ್ಟ್ ಬಂದು 2 ಜೀನ್ಸ್ ಇಸ್ಕೊಂಡಿದ್ದೀನಿ. ಮತ್ತು ಇನ್ನೊಂದು 100 ಅಂತ ಟಾಪ್ಸ್ ಇತ್ತು. ಅಲ್ಲಿ ನಾನೆಲ್ಲ ನಾನೇ ಓಪನ್ ಮಾಡಿ ಇಸ್ಕೊಂಡಿದ್ದೀನಿ. ಸೊ ಅದರಲ್ಲಿ ಇದೊಂದು ಟಾಪು, ಇದು ಜಸ್ಟ್ ಎಷ್ಟು ಹೇಳಿ, ಈ ಕಲರ್ ನಂಗೆ ಇಷ್ಟ ಆಯಿತು ಅಂತ ನಾನು ತೊಗೊಂಡೆ. ಇದು ಬಂದು ಝಾರಾದೆ ಅಂತ ಹಾಕಿದ್ದಾರೆ. ಸೊ ಇದು ಬಂದು 100 ರೂಪೀಸ್. ಚೆನ್ನಾಗಿದೆ ಅಲ್ಲ? ಈ ಕಲರ್ ನನಗೆ ಇಷ್ಟ ಆಯಿತು ಅಂತ ನಾನು ತೊಗೊಂಡಿದ್ದು. ಇದ್ರ ಜೊತೆಗೆ ನಾನು ಇದೊಂದು ತೊಗೊಂಡೆ. ಸೊ ಇದು ಅಷ್ಟೇ 100 ರೂಪೀಸ್. ಇದೊಂಥರ ಕ್ಯೂಟ್ ಟಾಪ್ ಥರ ಚೆನ್ನಾಗಿದೆ ಅಂತ ತೊಗೊಂಡಿದ್ದೀನಿ. ನೋಡೋಣ. ನೋಡಿ, ನನಗೆ ಸ್ಲೀವ್ ಇಷ್ಟ ಆಯಿತು. ಫುಲ್ ಸ್ಲೀವ್ ಬರುತ್ತೆ. ಸೊ ಆದರೆ ಏನಂದರೆ ಇದೆಲ್ಲ ಒಂದು ಸತಿ ವಾಶ್ ಮಾಡಿ ಹಾಕ್ಕೊಳ್ಬೇಕು. ನೋಡಿ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ 500 ರೂಪಾಯಿಗೆ 3 ಟಾಪ್ಸ್ ಅಂತ ಮಾಡ್ತಾಯಿದ್ರು, ಹಬ್ಬ ಆಫರ್ ಅಂತ. ಸೊ ಇದೆಲ್ಲ ಹೊಸದೇ. ಅಂದರೆ ನೋಡಿ, ನಾನು ಅದರಲ್ಲಿ ಈ 3 ಸೆಟ್ ಇಸ್ಕೊಂಡೆ. ಸೊ ಇದು ಒಂದು ಕಲರ್, ನೆಕ್ಸ್ಟ್ ಈ ಕಲರ್, ಇದು ಸೇಮ್ ಬಟ್ ಕಲರ್ ಚೇಂಜ್ ಅಷ್ಟೇ. ಅದೊಂದು ಪರ್ಪಲ್ ಒಂದು, ಇದೊಂದು. ಸೊ ನೆಕ್ಸ್ಟ್ ಇದೆ, ಅದನ್ನು ಅದೇ 500 3 ಅಂತ ಹೇಳಿದ್ರಲ್ಲ, ಅದರಲ್ಲಿ ಇದೊಂದು. ಇದು ನಾರ್ಮಲ್ ಸುಮ್ಮನೆ ಎಲ್ಲ ಟೆಂಪಲ್ಗೆ ಹೋಗೋಕ್ಕೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿದೆ ಅಂತ. ನೆಕ್ಸ್ಟ್ ನಾನು ಹೋಗಿದ್ದಿದ್ದೆ ಜೀನ್ಸ್ ಪ್ಯಾಂಟ್ ಈಸ್ಕೊಳ್ಬೇಕಂತ ಕಡಿಮೆ ಅಂತ. ಸೊ ನನ್ನ ಸೈಜ್ಗಂತೂ ಸಿಕ್ಕಲೇ ಇಲ್ಲ, ಎಲ್ಲ ಚೆನ್ನಾಗಿಲ್ದ್ರೆ. ಅದರಲ್ಲಿ ಇದು ಒಂದೆಲ್ಲೋ ಓಕೆ ಅನ್ನಿಸ್ತು. ಒಂದಲ್ಲ, ಇದು ಒಂದು ಇಸ್ಕೊಂಡಿದ್ದೀನಿ. ಇದು ಬಂದು 350 ರೂಪೀಸ್. ನೋಡಿ, ಟೋನ್ ಜೀನ್ಸ್. ಇದೇ ನನ್ನ ಫಸ್ಟ್ ಟೋನ್ ಜೀನ್ಸ್. ನನ್ನ ಹತ್ರ ಒಂದು ಇದ್ದೇ ಇರಲಿಲ್ಲ, ನಮ್ಮ ಮನೇಲಿ ಇಸ್ಕೊಳ್ಳೋಕ್ಕೂ ಬಿಡ್ತಿರ್ಲಿಲ್ಲ. ಇವತ್ತು ನಾನೇ ಹೋಗಿದ್ದೆ ಅಲ್ಲ ಫ್ರೆಂಡ್ಸ್ ಜೊತೆ, ಅದಕ್ಕೆ ನಾನು ಇಸ್ಕೊಂಡು ಬಂದಿದ್ದೀನಿ. ಸೊ
ಸೊ ಇದು ಹೀಗಿದೆ. ಈ ಕಲರ್ ಚೆನ್ನಾಗಿದೆ, ಬಟ್ ಇದು ಫಿಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಹಾಕ್ಕೊಂಡು ಒಂದ್ಸತಿ ಎಲ್ಲ ಇದು ವಾಶ್ ಮಾಡಿ, ಇದು ಡೈರೆಕ್ಟ್ ನಾನು ಹಾಗೆ ಹಾಕ್ಕೊಳ್ಳಲ್ಲ. ಸೊ ಒಂದ್ಸತಿ ವಾಶ್ ಮಾಡಿ ಹಾಕ್ಕೊಳ್ತೀನಿ. ಆಮೇಲೆ ಅದ್ರ ಜೊತೆಗೆ ಇದು ಒಂದು ಸಿಮೆಂಟ್ ಕ್ರೀಮ್ ಕಲರ್ ಪ್ಯಾಂಟ್, ಇದು ಚೆನ್ನಾಗಿದೆ. ಹಿಂದೆ ಈ ಥರ ಎಲ್ಲ ಸ್ಟಿಕ್ ಇದೆ, ಸೊ ಸ್ಟ್ರೆಚಬಲ್ ಅಡ್ಜಸ್ಟಬಲ್ ಆಗುತ್ತೆ. ಸೊ ಹಾಕ್ಕೊಂಡು ಇದು ಚೆನ್ನಾಗಿದೆ ಅನಿಸುತ್ತೆ. ಓಕೆನಾ, ಇಷ್ಟೇ ನನ್ನ ಚಿಕ್ಕಪೇಟೆ ಸಂಡೇ ಬಜಾರ್ ಶಾಪಿಂಗ್. ಸೊ ನಿಮಗೆ ಅಲ್ಲಿ ಆಮೇಲೆ ಮೇಕಪ್ ಸೆಟ್ಗಳು ಕೂಡ, ಅಂದರೆ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲನೂ ಅಲ್ಲಿ ಇರ್ತಿತ್ತು. ಬರೀ 50-50 ಅಂತ ಮಾರ್ತಿದ್ರು. ಅಂದರೆ ಅದ್ರ ಮೇಲೆಲ್ಲ ಲ್ಯಾಕ್ಮೆ, ಮೆಬಿಲಿನ್ ಅಂತ ಎಲ್ಲ ಒಳ್ಳೊಳ್ಳೆ ಬ್ರ್ಯಾಂಡ್ ನೇಮೇ ಹಾಕಿರ್ತಾರೆ. ಅದು ನಿಜವಾಗ್ಲೂ ಬ್ರ್ಯಾಂಡ್ ನೇನಾ ಅಂತ ನನಗಂತೂ ಗೊತ್ತಿಲ್ಲ. ಅದು ಎಕ್ಸ್ಪೈರಿ ಡೇಟ್ ಕೂಡ ಹಾಕಿಲ್ಲ, ನಾನು ನೋಡಿದೆ. ಸೊ ಅದಕ್ಕೆ ನಾನೇನು ಅಷ್ಟೊಂದು ಅದು ಇಸ್ಕೊಳಕ್ಕೆ ಹೋಗಿಲ್ಲ. ಜಸ್ಟ್ ಹೋಗಿದ್ನಲ್ಲ ಅಂತ ನಾನು ಜೀನ್ಸ್ಗಂತ ನೋಡಿದ್ದು. ಆ್ಯಕ್ಚುಲಿ ಇದನ್ನೇ ನಾನು ಲಾಸ್ಟಲ್ಲಿ ಇಸ್ಕೊಂಡಿದ್ದು, ಅದೆಲ್ಲ ಇಸ್ಕೊಂಡ್ಬಿಟ್ಟಿದ್ದೆ, ಟಾಪ್ಸು ಎಲ್ಲ. ಆಮೇಲೆ ಇದು ಸಿಕ್ತು, ಸೊ ಸರಿ ಇರಲಿ ಅಂತ. ಆಮೇಲೆ ಜಾಕೆಟ್ ನನಗೆ ಇಷ್ಟ ಆಯಿತು. ಇದೆರಡು ಪ್ಯಾಂಟ್ ಇಸ್ಕೊಂಡು ಬಂದೆ. ಸೊ ನನಗೆ ಇದಿಷ್ಟರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಓಕೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.